ಹಂಗೆ ದಯವಿಟ್ಟು ಎಲ್ಲರಿಗೂ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಸಹಾರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ನಾನು ನೋಡಿದೆ ಟ್ರೈಲರ್ಲ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಅಶ್ವಿನಿ ಮೇಡಮ್ ಅವರು, ಆಮೇಲೆ ಅಪ್ಪು ಸರ್ ಜೊತೆ ನಾನು ಆಕ್ಟ್ ಮಾಡಿದ್ದು ಒಂದೇ ಸಿನಿಮಾ. ಅವ್ರನ್ನ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ನಾನು ಯಾರನ್ನ ಬೇಕಾದ್ರೂ ಮರಿತೀನಿ ಪ್ರಪಂಚದಲ್ಲಿ, ನಮ್ಮ ಅಪ್ಪು ಅಣ್ಣನ ನಾನು ಮರೆಯೋದಿಲ್ಲ. ಅವರು ಹೀರೋ ಸ್ಕ್ರೀನ್ ಮೇಲೆ, ಹಿಂದೆಗಡೆ ನೀವು ನೋಡಿದ್ರೆ ಸತ್ಯ ಹೇಳ್ತಾ ಇದ್ದೀನಿ, ಇಲ್ಲೇನೋ ಕ್ಯಾಮ್ರಾ ಇದೆ ಅಂತ ಹೇಳ್ತಾ ಇಲ್ಲ ನಾನು, ನಮ್ಮ ತಾಯಿ ಸತ್ಯ ಇದು. ಊಟ ಅವ್ರ ಮನೆಯಿಂದ ಬಂದಿದ್ದು ಎಲ್ಲಿಂದನೇ ತರಿಸ್ಲಿ, ನಮಗೆ ಅವರು ಮಾಡೋ ಊಟ ನನಗೆ ಕೊಡ್ತಾ ಇದ್ರು. ಈ ಋಣ ನಾನು ಯಾವತ್ತೂ ಮರೆಯಕ್ಕೆ ಹೋಗೋದಿಲ್ಲ. ಸೊ ಅಪ್ಪು ಅಣ್ಣವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಸೊ ಅವ್ರ ಬಗ್ಗೆ ಒಂದು ಕವನ ಕೂಡ ಹೇಳ್ತೀನಿ ನಿಮಗೆ. ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರು ತಪ್ಪು. ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರ ತಪ್ಪು. ನಿಮ್ಮನ್ನ ಪ್ರೀತಿಸುತ್ತಿದ್ದ ಆ ಹೃದಯಗಳಿಗೆ, ನಿಮ್ಮನ್ನ ಹೃದಯದಿಂದ ಪ್ರೀತಿಸುತ್ತಿದ್ದ ಆ ಅಭಿಮಾನಿ ದೇವರುಗಳಿಗೆ ನೀವು ಕಾಣಿಸದ ಆ ಬಿಳಿ ಪಡದೆ ಇನ್ನು ಮುಂದೆ ಕಪ್ಪು ಕಪ್ಪು ಕಪ್ಪು. ಆದ್ರೆ ಎಲ್ಲರ ಹೃದಯದಲ್ಲಿದ್ದೀರಾ ಅಪ್ಪು, ನೀವೇ ಅಪ್ಪು ಅಪ್ಪು ಅಪ್ಪು. ಧನ್ಯವಾದಗಳು. ದಯವಿಟ್ಟು ಎಲ್ಲ ಹೊಸ ಸಿನಿಮಾ ಹೊಸಬ್ರಿಗೆ ಯಾರೇ ಆಗಿರಲಿ ಸಪೋರ್ಟ್ ಮಾಡಿ. ಹೊಸ ಹೊಸ ಸಿನಿಮಾಗಳು ಬಿಡುಗಡೆ ಆಗೈತೆ, ದಯವಿಟ್ಟು ಥಿಯೇಟರ್ಗಳು ಸಿಕ್ಲಿ ಹೊಸಬ್ರಿಗೆ. ಬರೀ ದೊಡ್ಡ ದೊಡ್ಡ ಸಿನಿಮಾಗಳು ಮಾತ್ರ ದಯವಿಟ್ಟು ಇದು ಮಾಡಕ್ ಹೋಗ್ಬಿಡಿ. ಹಳಬ್ರಿಗೂ ಆಗಲಿ ಹೊಸಬ್ರಾಗ್ಲಿ, ಬಟ್ ಎಲ್ಲ ಪ್ರತಿಯೊಬ್ರು ಬೆಳಿಬೇಕು. ಜೀವನ ಅನ್ನೋದು 3 ದಿವಸ, ಇವತ್ತಿರ್ತೀವಿ ನಾಳೆ ಇರ್ತೀವಿ ಅನ್ನೋ ಗೊತ್ತಿಲ್ಲ. ಇರೋವರೆಗೂ ಎಲ್ಲರಿಗೂ ಒಳ್ಳೇದ್ ಮಾಡಿ, ಒಳ್ಳೇದಾಗತ್ತೆ. ಧನ್ಯವಾದಗಳು. ಜೈ ಜೈ ಕರ್ನಾಟಕ. ಥ್ಯಾಂಕ್ ಯು.